ಕುಮಾರಸ್ವಾಮಿ ಹುಟ್ಟಿದಬ್ಬ ನಿಖಿಲ್ ಅವರ ರಾಜ್ಯಾಧ್ಯಕ್ಷರು ಮಾಡುವಂತಹ ಮಾತು ಕೂಡ ನಿಮ್ಮಲ್ಲಿ ಭಾಳ ದಟ್ಟವಾಗಿದೆ. ಏನು ಪ್ರಯತ್ನ ನಡೆದಿದೆ ನಿಖಿಲ್ ಕುಮಾರಸ್ವಾಮಿ? ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅಲ್ಲ, ಯಾಕಂದ್ರೆ ರಾಜ್ಯಾಧ್ಯಕ್ಷರು ಆಗಬೇಕು, ಕೆಲವರೊಂದು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಜಿ ಟಿ ದೇವೇಗೌಡರು ನಿಲುವೇನಿದೆ? ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು, ಯಾರು ಹೇಳಿದ್ರು, ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಿಮಗೆ ಕೊಟ್ಟರೆ ನಿಭಾಯಿಸ್ತೀರ ಅಧ್ಯಕ್ಷ ಅಂತ? ನಿಮ್ಗೆ ಏನಾರು ಕೊಟ್ಟರೆ? ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಶಕ್ತಿ ಇಲ್ಲ ಅಂತ ಅವರೇ ತೀರ್ಮಾನ ಮಾಡಿದಾರಾ? ಯಾರು ಅಂತ ಶಕ್ತಿ ಇಲ್ಲ ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ. ಹೌದಲ್ವಾ? ಹೌದಲ್ವಾ? ಈಗ ಬಟ್ ನಿಮಗವ್ರಿಗೂ ಅಂದರೆ ಮೊನ್ನೆ ಕುಮಾರಸ್ವಾಮಿ ಅವರು ಬಂದಾಗ ಹೇಳ್ತಾ ಇದ್ರು, ನನಗೂ ದೇವೇಗೌಡರು ಚೆನ್ನಾಗಿದ್ದೀವಿ, ನಾವೆಲ್ಲರೂ ಕೂಡ ವಿಶ್ವಾಸದಲ್ಲೇ ಇದ್ದೀವಿ. ಅವ್ರ ಬಗ್ಗೆ ಇವತ್ತಿಂದಲ್ಲ, ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 2 ವರ್ಷ MLA ಆಗಿ ಪ್ರಥಮ 2004ರಲ್ಲಿ ಟೋಲ್ ಗೇಟಿಂದ ಕಲಾಮಂದಿರದವರೆಗೂ ಆ ಶರಾವತಿ ವೆಂಕಟೇಶ ಅವ್ರ ಟೀಮು, ನಾವು ಎಲ್ಲ ಮಾವಿನ ಸೊಪ್ಪು, ಬಾಳೆಗೊನೆ, ಬಾಳೆಕಂಬ ಏಕ ಕಟ್ಟಿ ಕಲಾಮಂದಿರಕ್ಕೆ ಮುಖ್ಯಮಂತ್ರಿ ಥರನೇ ಕರ್ಕೊಂಬಂದು ಅವ್ರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಇಲ್ಲಿ ಬಂದಿದ್ದೀವಿ ಅಂತಲೇ ಭಾಷಣ ಮಾಡಿದೆ ನಾನು. ಅವ್ರು ಹೇಳಿದ್ದು ಇನ್ನು 15 ದಿವಸಕ್ಕೆ, ನಾನಾಗೋದು 5 ವರ್ಷಕ್ಕೋ 10 ವರ್ಷಕ್ಕೋ, ಜಿ ಟಿ ದೇವೇಗೌಡರನ್ನ ಸಿದ್ದರಾಮಯ್ಯವ್ರ ಪ್ಲೇಸಲ್ಲಿ ಇನ್ನು 15 ದಿವಸಕ್ಕೆ ಮಂತ್ರಿ ಮಾಡ್ತೀನಿ ಅಂತ ಘೋಷಣೆ ಮಾಡೇ ಹೋದರು. ಅದು ನನ್ನ ಪ್ರೀತಿ ಅವ್ರ ಬಗ್ಗೆ. ಇವತ್ತಿಗೂ ನಾನು ಚೇಂಜ್ ಮಾಡ್ಕೊಂಡಿಲ್ಲ, ಯಾವತ್ತೂ ದ್ವೇಷ ಮಾಡೋ ಪ್ರಶ್ನೆ ಇಲ್ಲ. ನಾನೇನು ತಂದಿದ್ದೀನೋ ನಂದು ಲಿಮಿಟೇಷನ್ನು ನನಗೇನಿರಲಿಲ್ಲ. ರಾಜಕೀಯಕ್ಕೆ ಬರಬೇಕು ಅಂತ ಗುರಿ ಇಟ್ಕೊಂಡವನಲ್ಲ ನಾನು. ಜನರ ಸೇವೆ, ಸಹಕಾರ ಸಂಘದ ಕಾರ್ಯದರ್ಶಿಯಿಂದ ಸೇವೆ ಮಾಡೋ ಮೂಲಕ ದೊಡ್ಡ ದೊಡ್ಡ ನಾಯಕರುಗಳ ಜೊತೆ ಅವ್ರ ಜೊತೆ ಬೆಳ್ಕೊಂಬಂದ್ಬಿಟ್ಟೆ ನಾನು. ಕೆಂಪುಸ್ವಾಮಿಯವರು, ಕೆಂಪೇಗೌಡರು, ರಾಜಶೇಖರ ಮೂರ್ತಿಯವರು ಇರ್ಬೋದು, ತುಳಸಿದಾಸಪ್ಪ ಇರ್ಬೋದು, ಹಿಂಗೆ ಇವ್ರ ಜೊತೆ ಎಲ್ಲ ಹೆಂಗೆ ಬೆಳ್ಕೊಬತ್ತಿದ್ದಾರೆ ಅಷ್ಟೇ. ಆಕಸ್ಮಿಕವಾಗಿ 83ರಲ್ಲಿ ನಾವು ಸಿದ್ದರಾಮಯ್ಯನವ್ರನ್ನ ಶಾಸಕರನ್ನಾಗಿ ಮಾಡಿದಾಗ ಅವ್ರು ಗೆದ್ದರು. ಆ ಸಂದರ್ಭದಲ್ಲಿ ಕೆಂಪೇಗೌಡರು ನೀನು APMC ನಿಲ್ಲೇಬೇಕು ಅಂತೇಳಿ ಇದು ಕೋಆಪರೇಟಿವ್ ನಿಲ್ಲಿಸೋ ಮೂಲಕ ಪ್ರಾರಂಭ ಆಯಿತು ಅಷ್ಟೇ ಹೊರತು, ನಾನೀಗ ಬಂದಿರೋದೇ ಭಾಳ ಎತ್ತರಕ್ಕೆ ದೇವರ ಆಶೀರ್ವಾದದಿಂದ. ಕರ್ನಾಟಕ ರಾಜ್ಯದ ಜನ ಜಿ ಟಿ ದೇವೇಗೌಡ ಅಂತ ಒಬ್ಬಿದಾನಪ್ಪ, ಒಬ್ಬ ರೈತ ಮುಖಂಡ, ಒಬ್ಬ ಸಹಕಾರಿ ಮುಖಂಡ ಅಂತೇಳಿ ಗುರುತಿಸೋ ಮಟ್ಟಕ್ಕೆ ಬೆಳೆದಿದ್ದೀನಲ್ಲ, ಇದಕ್ಕೆ ಎಲ್ಲರ ಸಹಕಾರನೂ ಇದೆ. ಸಿದ್ದರಾಮಯ್ಯನವ್ರದ್ದಿದೆ, ದೇವೇಗೌಡರದ್ದಿದೆ, ಕುಮಾರಸ್ವಾಮಿದಿದೆ, ಯಡಿಯೂರಪ್ಪನವ್ರ ಜೊತೆ ಸೇರಿದೆ, ಅವ್ರದ್ದು ಇದೆ. ಎಲ್ಲ ನಾಯಕರುಗಳದ್ದು ಪ್ರೀತಿ ವಿಶ್ವಾಸ ನನಗಿರೋದ್ರಿಂದ ನಾನು ಯಾರನ್ನೂ ದ್ವೇಷ ಮಾಡೋಕ್ಕೆ ಹೋಗಲ್ಲ. ಪ್ರೀತಿಲಿ ಮಾತಾಡ್ತೀರಿ, ಬಟ್ ಒಂದೇ ವೇದಿಕೆಯಲ್ಲಿ ಯಾಕೆ ಬರೋಕ್ಕೆ ಆಗ್ತಾ ಇಲ್ಲ ನಿಮ್ಮಿಬ್ಬರ ಕೈಲಿ? ಇಲ್ಲ, ನಾನು ಸ್ವಲ್ಪ ಈಗ ಒಂದು ನಮ್ಮ ಕ್ಷೇತ್ರದ ಪರಿಸ್ಥಿತಿ, ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಮಂದಟ್ಟು ಮಾಡಿದ್ದೀನಿ ಎಲ್ಲ ಮೀಟಿಂಗಲ್ಲೂ ಕೂಡ. ಆದರೆ ಯಾರೂ ಕೂಡ ಈ ಕ್ಷೇತ್ರದ ಬಗ್ಗೆ ಸುತ್ತ ಇರ್ತಕ್ಕಂಥ 900 ಲೇಔಟ್ಗಳು, ಅಲ್ಲಿ ನೀರಿಲ್ಲ, ಲೈಟ್ ಇಲ್ಲ, UGD ಇಲ್ಲ ಅಂತಕ್ಕಂಥ ಸಮಸ್ಯೆಗಳನ್ನ ಯಾರೂ ಕೂಡ ಅರ್ಥಕೊಳ್ತಾ ಇಲ್ಲ. ಆದರೆ ಜನ ನಾನು ಬಿಡ್ತಾ ಇಲ್ಲ. ನಾನು ಹೊರಗಡೆ ತಿರುಗಾಡ್ತಕ್ಕಂಥ ಅವಕಾಶಗಳು ಇಲ್ಲ. ಆದ್ದರಿಂದ ನಮ್ಮ ಮನೆ ಜವಾಬ್ದಾರಿನೂ ಕೂಡ ಈಗ ನಾನು ಒಬ್ಬನ ಮೇಲೆ ಬಿದ್ದಿದೆ, ಕ್ಷೇತ್ರದ ಜವಾಬ್ದಾರಿ ನಾನು ಒಬ್ಬನ ಮೇಲೆ ಬಿದ್ದಿದೆ. ಹೀಗಾಗಿ ಸದ್ಯಕ್ಕೆ ಒಂದು 6 ತಿಂಗಳು ನೆಮ್ಮದಿಯಾಗಿ ಇಷ್ಟು ಮಾತ್ರ ಮಾಡ್ಕೊಂಡಿರೋಣ ಅಂಥೇಳಿ ನಾನು ಯಾವುದೇ ಪಕ್ಷದ ಸಭೆಗಳಲ್ಲೂ ಬರಲ್ಲ ಅಂತ ನೇರವಾಗಿ ಹೇಳಿದ್ದೀನಿ.